ಬೆಳಗಾವಿ ಎಕ್ಸೈಸ್ ಬಗ್ಗೆ ನಾವು ಸಂಪೂರ್ಣ ಅಂತ ವರದಿಯನ್ನು ಮಾಡಿದ್ದಾರೆ. ಮಂಜುನಾಥ ಯಾವ ರೀತಿ ಲೂಟಿ ಮಾಡಿದ್ದಾರೆ, 200 ಕೋಟಿಗಿಂತ ಹೆಚ್ಚು ಆಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದು ಸರ್ಕಾರ ಮೌನಿದೆ, ಸಿದ್ದರಾಮಯ್ಯ ಮೌನಿದ್ದಾರೆ. ಈಗ ಮಂಜುನಾಥ ಯಾರು ಅಂತಂದರೆ ಜಾರಕಿಹೊಳಿ ಹಳೆಯ ಮಾವ. ಕಾಂಗ್ರೆಸ್ ಬಂದಾಗ ಇವ್ರು ರಕ್ಷಣೆ ಮಾಡ್ತಾರೆ, BJP ಬಂದಾಗ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಸಂರಕ್ಷಣೆ ಮಾಡ್ತಾರೆ. ಮಾಡಲಿ, ಆದರೆ ಒಂದು ದಿವಸ ಸಿಕ್ಕಿ ಹಾಕಿಕೊಳ್ಳಲೇಬೇಕು. ವಿನಯ ಕುಲಕರ್ಣಿ ಯಾವ ರೀತಿ ಸಿಕ್ಕಿ ಹಾಕಿಕೊಂಡ ಆ ರೀತಿ ನೀವು ಸಿಕ್ಕಿ ಹಾಕಿಕೊಳ್ಳಲೇಬೇಕು. ಹಿಂದೊಮ್ಮೆ ಲೋಕಾಯುಕ್ತ ರೇಡ್ ಆಗಿತ್ತು, ಜೈಲಿಗೆ ಹೋಗಿ ಬಂದರೆ ಮಂಜುನಾಥ. ಈಗ ಏನು ಕೋಟಿಗಟ್ಟಲೆ ಆಸ್ತಿ ಎಲ್ಲೆಲ್ಲಿ ಹೇಳುವಂತಿಲ್ಲ. ಎಲ್ಲ ಬೇನಾಮಿ ಹೆಸರು ಮೇಲೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಕಾಪರ್ ಆ್ಯಂಡ್ ಪೇಪರ್, ಅಲ್ಲಿ ನಾವು ಅದನ್ನು ಹೇಳಿಕ್ಕೆ ಬಂದಿಲ್ಲ. ಮಂಜುನಾಥ್ ಬಗ್ಗೆ ಏನು ಹೇಳಬೇಕು 5 ಎಪಿಸೋಡಲ್ಲಿ ಹೇಳಿದ್ದಾರೆ. ಅದು ಇಲ್ಲೊಬ್ಬ ಮಿನಿ ಮಂಜುನಾಥ್ ಇದ್ದಾನೆ, ಅತನಿ ಚಿಕ್ಕೋಡಿ ನಿಪ್ಪಾಣಿಯಲ್ಲಿ ಎಕ್ಸೈಸಲ್ಲಿ ಕೆಲಸ ಮಾಡಿ ಈಗ ಬಿಜಾಪುರಕ್ಕೆ ಹೋಗಿದ್ದಾರೆ. ಅಲ್ಲಿ ವರ್ಗಾವಣೆ ಹೋಗಿದ್ದಾರೆ. ಯಾರಪ್ಪ ಅಂತಂದ್ರೆ ಲಗಮನ್ನ ಸಲಗರೆ. ಇವ್ರು ಆಸ್ತಿ ಎಷ್ಟು ಮಾಡಿದ್ದಾರೆ, ಬೇನಾಮಿ ಹೆಸರ ಮೇಲೆ ಇದೆಯಲ್ಲ, ತಮ್ಮನ ಮೇಲೆ, ಅಕ್ಕ ತಂಗಿಯರ ಮೇಲೆ, ಇನ್ಯಾರ್ಯಾರೋ ಮೇಲೆ. 2 ವೈನ್ ಶಾಪ್ ಇದೆ ಚಿಕ್ಕೋಡಿ ಮತ್ತು ಯಕ್ಷಂಬದಲ್ಲಿ, ಬೇನಾಮಿ ಹೆಸರ ಮೇಲೆ ಒಂದು ವೈನ್ ಶಾಪ್ ಅಂತ ತಮ್ಗೆ ಗೊತ್ತಿದೆ. 2 ಕೋಟಿ ಕೊಡಲೇಬೇಕು, ಒಂದು 4 ಕೋಟಿ ಇಲ್ಲೇ ಆಯ್ತು. ನಂತರ ಅದು ಅಲ್ಲದೆ 15 ಎಕರೆ ಜಮೀನು ಉಮರಾಣಿ ಗ್ರಾಮದಲ್ಲಿ, ಚಿಕ್ಕೋಡಿ ತಾಲೂಕು ಉಮರಾಣಿ ಗ್ರಾಮದಲ್ಲಿ. ಇಷ್ಟು ಗಳಿಸ್ಲಿಕ್ಕೆ ಎಂದಾದರೂ ಎಕ್ಸೈಸ್ ಸಾಧ್ಯ ಇದೆಯಾ? ಯಾಕಂದ್ರೆ ಹಳ್ಳಿಗಳಲ್ಲಿ ಸರಾಯ ಮಾಡಕ್ಕೆ ಹಚ್ಚೋರು ಇವರೇ, ಲಾಭಕ್ಕೋರು ಇವರೇ. ಪ್ರತಿಯೊಂದು ವೈನ್ ಶಾಪ್ದಿಂದ ಎಂಟ್ರಿ ಇರ್ತೈತೆ ಅವ್ರಿಗೆ. ಹಿಂಗಾಗಿ ನೋಡುತ್ತೆ ಅಂತ ಕೋಟ್ಯಾಧೀಶರಾಗಿರ್ತಾರೆ. ಈ ಎಕ್ಸೈಸಲ್ಲಿ ಎಷ್ಟು ಪರಂ ಭ್ರಷ್ಟ ಇದ್ದಾರೆ ಅಂತಂದರೆ ಹೇಳಿದ್ರೆ ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ. ನಾವು ಈ ವರದಿ ಮಾಡಬೇಕಾದ್ರೆ ಕನಿಷ್ಠ 6 ರಿಂದ 7 ತಿಂಗಳು ಹಿಡಿತು. ಯಾಕಂದ್ರೆ ಎಲ್ಲ ಉತ್ತಾರ ಇಟ್ಕೊಂಡು ಕೊಂಡ್ಬೇಕಲ್ಲ. ಅದು ಬೇನಾಮಿ, ಅದ್ರ ಯಾರ್ಯಾರ ಹೆಸರು ಮೇಲೆ ನಮಗೆ ಗೊತ್ತಿದೆ. ಇನ್ನು ರಾಯಬಾಗ್ ತಾಲೂಕಿನ ಕಣದಾಳದಲ್ಲಿ 10 ಎಕರೆ ಹೊಲ. ಇನ್ನು ಚಿಕ್ಕೋಡಿಯಲ್ಲಿ 2 ಕೋಟಿದ ಬಿಲ್ಡಿಂಗ್ 2. ನಮಗೆ ಅಂದಾಜು ಪ್ರಕಾರ ಅವ್ರು 1 ಕೋಟಿ ಹೇಳ್ಬೋದು, 50 ಲಕ್ಷ ಹೇಳ್ಬೋದು. ನಮ್ಮ ಅಂದಾಜು ಪ್ರಕಾರ 2 ಕೋಟಿ. ಒಂದು ಬಸ್ ನಿಲ್ದಾಣ ಹತ್ತಿರ ಇದೆ, ಇನ್ನೊಂದು ಈ ZP PWD ಏನೋ ಆಫೀಸ್ ಇದೆ, ಅದರ ಸ್ವಲ್ಪ ದೂರದಲ್ಲಿದೆ. ಒಟ್ಟಾರೆ ಲೋಕಾಯುಕ್ತರೇ ಯಾಕೆ ನೀವು ರೇಡ್ ಮಾಡ್ತಾ ಇಲ್ಲ? ಎಲ್ಲ ಕೊಟ್ಟಲ್ಲ, ಇನ್ನೂ ಕೊಡ್ತೇವೆ. ಇನ್ನೂ ನಮ್ಮ ವರದಲ್ಲಿ ಇನ್ನೂ ಸಾಕಷ್ಟಿವೆ. ಒಮ್ಮೆ ಹೇಳಂಗಿಲ್ಲ ನಾವು. ಒಮ್ಮೆ ಹೇಳಿದ್ರೆ ಆತ ಮತ್ತೆ ಖರೀದಿ ಮಾಡಿ ಬೇರೆಯವ್ರು ಕೊಟ್ಬಿಡ್ತಾನೆ. ಅವಾಗೇನು ಮಾಡೋರು? ಒಂದು ವರದಿ ಬಂದ ನಂತರ ಏನು ಬೇಕಾದ ಮಾಡ್ಬೋದು ಸಂಜೆ ತಕ್ಕ. ಮೊನ್ನೆ ಒಂದು ಬಿಂದನ್ ಪಟ್ಲ ಮೈನಿಂಗದಲ್ಲಿ ದೊಡ್ಡ ಪ್ರಮಾಣ ಭ್ರಷ್ಟಾಚಾರ, ನಿನ್ನೆನ ರಾತ್ರಿ 9 ಮಂದಿ ಮೇಲೆ ಕೇಸ್ ಹಾಕಿದಾರೆ ಅವರು. ಹಾಗೆ ಆಗ್ಬೋದು, ಆದ್ರೆ ಅವ್ರಿಗೆ ಮಾತಾಡೋಕ್ಕಿಂತ ಮೊದಲು ಹಾಕಿದಾರಲ್ಲ ಅವರು. ಮಾಡಿದ್ರೆ ನಡೀತಿತ್ತು, ಮಾತಾಡಿದ ನಂತರ ಹಾಕಿದಾರೆ ಅವರು, ನಮ್ಮ ಮೇಲೆ ಬರ್ತೈತೆ ಅಂತೇಳಿ. ಅದು ಶಾಸಕ ಅಭಯ ಪಟ್ಟಿ ಮೇಲೆ ಹಾಕಲಿಲ್ಲ. ಇನ್ನು ಇಲ್ಲಿ ವಿಷಯಕ್ಕೆ ಬರೋಣ. ಯಾರು? ಲಗಮನ ಸಲಗರೆ ಮಹಾಭ್ರಷ್ಟ ಅಂತೇಳಿ ನಾವೀಗ ಹೇಳಿದೆ. ಹಾಗಾದರೆ ತನಿಖೆ ಮಾಡಿದ್ರೆ ಎಷ್ಟು ಸಿಗ್ಬೋದು? 260% ಹೆಚ್ಚು, ವೇತನಕ್ಕಿಂತ ಹೆಚ್ಚಿರಬಾರ್ದು ಅಂತಿದೆ. ಇಲ್ಲಿ 260% ಹೆಚ್ಚಿದೆ ಅಲ್ಲ, ಅದು ಭಾಳ ಮತ್ತದು. ಇನ್ನು ಅಕ್ಕ ತಂಗಿಯರ ಹೆಸರ ಮೇಲೆ ಏನಿದೆ. ಆದರೆ ಇಲ್ಲಿ ಅತ್ಯಂತ ಮಹತ್ವ ಅಂದರೆ ತಮ್ಮ ಸೋಮನಾಥ್ ಸಲಗರೆ ಇವ್ರ ಹೆಸರ ಮೇಲೆ ಎಷ್ಟು ಇಟ್ಟಿದ್ದಾರೆ ಬೇನಾಮಿ ಆಸ್ತಿ. ಈಗ ಹೇಳ್ಕೋತ ಹೋದರೆ ದೊಡ್ಡ ಪುರಾಣ ಆಗ್ತದೆ. ಯಾಕಂದ್ರೆ ಈಗಾಗಲೇ ನಾವು ಬೆಳಗಾವಿ ಎಕ್ಸೈಸ್ ಮಂಜುನಾಥ್ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಡಿದಾಗ ಸಾಕಷ್ಟು ಅವೇರ್ನೆಸ್ ಬಿಡ್ತು. ಎಲ್ಲ ವೈನ್ ಶಾಪ್ದವ್ರು ಅಂಜಿದ್ರು. ಎಲ್ಲವೂ ಕೂಡ ಅಂದರೆ ಎಲ್ಲ ಇಲಾಖೆಯ ವರದಿಗಳನ್ನು, ತನಿಖಾ ವರದಿಗಳನ್ನ ಮಾಡೋರು ನಾವೇ. ಹಂಗಾಗಿ 25 ಎಕರೆ ಹೊಲ ಆಯ್ತು, 2 ವೈನ್ ಶಾಪ್ ಆಯ್ತು, ನಂತರ 2 ಬಿಲ್ಡಿಂಗ್ ಆಯ್ತು. ಎಷ್ಟಾಯ್ತು? ಟೋಟಲಿ 5 ಕೋಟಿ ಮೇಲೆ ಹೋಗ್ತೈತೆ ಅದು. ಮತ್ತು ಲೋಕಾಯುಕ್ತರು ನೀವೇನು ಮಾಡತ್ತಾರೆ? ಇದೇ ಒಂದು ಆಧಾರ ಇಟ್ಕೊಂಡು ಮಾಡ್ಬೇಕಲ್ಲ. ಯಾವ ಊರಂತ ಹೇಳತ್ತೇವೆ, ಆ ಊರ ಹೆಸರು ಹೇಳಿದೆ. ದಯಮಾಡಿ ಇದನ್ನು ಆದಷ್ಟು ಬೇಗನೆ ತನಿಖೆ ಮಾಡಬೇಕು. ಎಕ್ಸೈಸ್ ಅವರಲ್ಲ, ತಿಮ್ಮಾಪುರ ಮಾಡಬೇಕು, ಎಕ್ಸೈಸ್ ಮಿನಿಸ್ಟರ್ ಮಾಡಬೇಕು.
ಲೋಕಾಯುಕ್ತರು ರೇಡ್ ಹಾಕ್ಬೇಕು. ನೀವು ಕೂಡ ಇವತ್ತು ರೇಡ್ ಅಲ್ಲ, ಇನ್ನೊಂದು 6 ತಿಂಗಳು ತಗೋರಿ. ನಿಮಗೆ ಡಾಕ್ಯುಮೆಂಟ್ಸ್ ಬೇಕಲ್ಲ, ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಮ್ಮ ಕಡೆ ಬರ್ರಿ, ನಾವು ಕೊಡ್ತೇವೆ. ನಾವು ನಿಮ್ಮ ಆಫೀಸಿಗೆ ಬರೋಂಗಿಲ್ಲ. ಬೇಗನೆ ಇಂಥ ಭ್ರಷ್ಟರನ್ನ ನಾವು ಮಟ್ಟ ಹಾಕಲೇಬೇಕಾಗ್ತದೆ. ನಾವು ಇರೋದು ಅದಕ್ಕೆ. ಒಂದು ತಿಂಗಳಲ್ಲಿ 10 ರಿಂದ 15 ತನಿಖಾ ವರದಿಗಳನ್ನು ಮಾಡ್ತೇವೆ ನಾವು. ತನಿಖಾ ವರದಿ ಅಷ್ಟು ಸಾಲ ಅಲ್ಲ, ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಬೇಕಾಗ್ತದೆ. ಅದಕ್ಕೆ ತನಿಖಾ ವರದಿ ಅಂತಾರೆ. ಅದನ್ನು ಮಾಡಿದ ನಂತರ ನಾವು ಹೇಳಬೇಕಾಗ್ತದೆ, ಇಲ್ಲದ ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಸಂಬಂಧಪಟ್ಟಂಥ ಏನು ಅಧಿಕಾರಿಗಳಿದ್ದಾರೆ ನೀವು, ಯಾಕಂದ್ರೆ ಅವ್ರು ಮಂಜುನಾಥ್ ತಮ್ಮ ಏನು ಪಾಲಿತ್ತು ಅದು ಬಂದು ಕೊಟ್ಟಿರ್ತಾರೆ. ಅಲ್ಲಿ ಲಿಂಕ್ ಇರ್ತೈತಲ್ಲ, ಆ ಲಿಂಕ್ ಪ್ರಕಾರ ಹೋಗ್ತಿದ್ದೆ. ಒಂದು ಪ್ಯೂನ್ ಹಿಡ್ಕೊಂಡು ಮೇಲೆ ಕಡೆ ಹೋಗಿರ್ತದೆ. ಎಲ್ಲ ಪತ್ರಕರ್ತರು ಹಪ್ತಾ ಎಲ್ಲಿ ಚಿಕ್ಕೋಡಿಗಿದ್ದಾಗ, ಅತನಿ ಇದ್ದಾಗ, ನಿಪ್ಪಾಣಿಗಿದ್ದಾಗ ಹಪ್ತಾ, ಮತ್ತು ಭ್ರಷ್ಟ ಇರಲಿಲ್ಲ ಹಪ್ತಾ ಯಾಕೆ ಕೊಡಬೇಕು? ಯಾವ 5,000 ತೊಗೊಂಡು, ಯಾವ 10,000 ತೊಗೊಂಡು, ಏನು 20,000 ತೊಗೊಂಡು, ಹೆಚ್ಚು ಧಮಕಿ ಹಾಕಿ ನಾವು 50,000 ತೊಗೊಂಡು, ಅದು ನಡೆಯೋದಿಲ್ಲ. ಹಂಗೆ ಭ್ರಷ್ಟ ಅಧಿಕಾರಿ ಇದನ್ನು ಮಾಡಲೇ ಮಾಡ್ತಾನೆ ಮುಚ್ಚಾಕಿ ಒಳಗೆ. ಈಗ ಬಿಜಾಪುರ ಒಟ್ಟಾರೆ ಈ ಪ್ರಕರಣ ತನಿಖೆ ಮಾಡಬೇಕು ಅಂತ ಕೇಳ್ಕೊತೆ. ನಮಸ್ಕಾರ.